ನಿಮ್ಮದಾಗಿರಲಿ, ದೇಶಕ್ಕೋಸ್ಕರ ಅನ್ನೋದಕ್ಕಿಂತ ಹೆಚ್ಚಾಗಿ ನನಗೋಸ್ಕರ ನಾನು ಮಾಡ್ತಾ ಇದ್ದೀನಿ ರೀ ಅನ್ನುವ ಒಂದು ನಿಮ್ಮ ಭಾವನೆ ನಿಮಗೆ ಇರಲಿ. ಹೀಗಾಗಿ ಆ ಒಂದು ಉದ್ದೇಶದಿಂದ ನಿಮಗೋಸ್ಕರ ವೋಟ್ ಮಾಡಿ, ಅದು ದೇಶಕ್ಕೋಸ್ಕರ ಖಂಡಿತವಾಗ್ಲೂ ಪರಿವರ್ತನೆ ಆಗತ್ತೆ ಆ ಒಂದು ಮತ. ನಟ ಕಿಚ್ಚ ಸುದೀಪ್ ಕೂಡ ವೋಟ್ ಮಾಡಿ ಮಾತನಾಡಿದ್ದಾರೆ. ಏನು ಮಾತನಾಡಿದ್ದಾರೆ ಬನ್ನಿ ಗಮನಿಸೋಣ. ಕೇರಳದಲ್ಲಿದ್ರಿ, ಆಗ ನೀವು ನಮ್ಮ ಕರ್ತವ್ಯ ಮಾಡಲೇಬೇಕು. ಇದರಿಂದ ನಾವು ದೂರ ವೋಟಿಂಗ್ ಇರುತ್ತೆ, ಯಾರಿಗಿರಲ್ಲ, ಯಾರಿಗೆ ಎಲ್ಲರಿಗೂ ಕೆಲಸ. ಸ್ಟಾರ್ಸ್ಗಳು ಮೇಯ್ನ್ ಆಗಿ ವೋಟ್ ಮಾಡಿದ್ರೆ ಒಂದಿಷ್ಟು ಜನ ಸ್ಟಾರ್ಸ್ ಆಗಿ ನಾವು ವೋಟ್ ಮಾಡೋಕ್ಕಾಗಲ್ಲ. ನಾವು ನಮ್ಮ ಒಳ್ಳೆಯದಿಗೋಸ್ಕರ ನಾವು ಮಾಡ್ತಾರೆ. ನಮ್ಗೆ ಇಂಥವ್ರು ವ್ಯಕ್ತಿಗಳು ಬಂದರೆ, ಇಂಥವ್ರು ಆಡಳಿತಕ್ಕೆ ಬಂದರೆ ಒಳ್ಳೇದಾಗುತ್ತೆ ಅನ್ನೋ ಒಂದು ಅದರಲ್ಲಿ ಎಲ್ಲರಿಗೂ ಸ್ವಾರ್ಥ ಇದೆ. ಜನಗಳು ನಮ್ಮ ಏರಿಯಾದಿಂದ ಸ್ಟಾರ್ಟ್ ಆಗುತ್ತೆ ಸ್ವಾರ್ಥ. ಸೊ ಅದಕ್ಕೆ ಬರಬೇಕು, ಸ್ಟಾರ್ಗಿಲ್ಲ ಅದೊಂದು ಸಂಗೀತ ಅಲ್ಲಿ ಕೂತಲ್ಲೇ ಮಾಡಬೇಕು. ಕೇರಳದಲ್ಲಿದ್ರಿ, ಆಗ ನೀವು ನಮ್ಮ ಕರ್ತವ್ಯ ಮಾಡಲೇಬೇಕು. ಇದರಿಂದ ನಾವು ದೂರ ವೋಟಿಂಗ್ ಇರುತ್ತೆ, ಯಾರಿಗಿರಲ್ಲ, ಯಾರಿಗೆ ಎಲ್ಲರಿಗೂ ಕೆಲಸ. ಸ್ಟಾರ್ಸ್ ಥ್ಯಾಂಕ್ ಯು ಸೋ ಮಚ್. ಇವತ್ತಿನ ಸ್ಪೆಷಲ್ ದಿನ ಜೊತೆಲಿ ಎಲೆಕ್ಷನ್ ಡೇ ಕೂಡ, ಸೊ ವೋಟ್ ಹಾಕಿ. ಮೊದಲನೇದಾಗಿ ನಾನು ಬರ್ಡೇ ಇವತ್ತು ಸೆಲೆಬ್ರೇಟ್ ಮಾಡ್ಕೊಳ್ಳೋದು ಬೇಡ ಅಂತ ಡಿಸೈಡ್ ಮಾಡಿದೆ. ಕಾರಣ ಏನಂದರೆ ಚುನಾವಣೆ ಮುಖ್ಯ. ಯಾಕಂದರೆ ಬೇರೆ ಊರುಗಳಿಂದ ಎಲ್ಲ ಕಡೆಯಿಂದ ಫ್ಯಾನ್ಸ್ಗಳು ಬರ್ತಾ ಇರ್ತಾರೆ. ಸೊ ಅವರು ಚುನಾವಣೆ ಮಿಸ್ ಮಾಡಿಕೊಂಡು ನನ್ನ ಬರ್ಡೇಗೆ ಬಂದರೆ ಕಷ್ಟ ಆಗುತ್ತೆ. ಸೊ ಹಾಗಾಗಿ ಮೊದಲನೇದಾಗಿ ಚುನಾವಣೆ ವೋಟ್ ಮಾಡಬೇಕು. ಅದಕ್ಕೋಸ್ಕರ ನನ್ನ ಫ್ಯಾನ್ಸ್ ಗ್ರೂಪ್ ಏನಿದೆ ಎಲ್ಲ ಕಡೆ ನಾನು ಮೆಸೇಜ್ ಕಳಿಸಿದ್ದೆ. ಈ ಸರಿ ಆಚರಣೆ ಬೇಡ, ಸಂರಕ್ಷಣವ್ರು ಬೇರೆ ನಮ್ಮ ಜೊತೆಲಿಲ್ಲ, ಅದೊಂದು ದುಃಖ ಆಯಿತು. ಸೊ ಈ ಎಲ್ಲ ಕಾರಣದಿಂದ ನಾನು ಸೆಲೆಬ್ರೇಟ್ ಮಾಡೋದು ಬೇಡ ಅಂತ ನನ್ನ ಫ್ಯಾನ್ಸ್ ಗ್ರೂಪ್ ಎಲ್ಲ ಕಳಿಸಿದ್ದೆ. ಸೊ ಹಾಗಾಗಿ ಫಸ್ಟ್ ಆಫ್ ಆಲ್ ನನ್ನ ಬರ್ಡೇ ಆಚರಣೆ ಮಾಡ್ಕೊಳ್ತಾ ಇಲ್ಲ. ವೋಟ್ ಹಾಕೋದು ನಮಗೂ ತುಂಬ ಮುಖ್ಯ ಆಗಿರೋದ್ರಿಂದ ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ. ಸೊ ನಾನು ನನ್ನ ಕುಟುಂಬ ಸಮೇತ